ಜಗತ್ತಲ್ಲಿ ನಾವು ಅಷ್ಟೇ ಬೇಕಾದಷ್ಟು ರೀತಿಯಲ್ಲಿ ಮೆರಿತಾ ಇರ್ತೇವೆ, ನನ್ನ ಬಿಟ್ಟರಿಲ್ಲ ಅಂತಿರ್ತೇವೆ. ಯಾವಾಗ ಭಗವಂತ ಸ್ವಲ್ಪ ಅಗೌರವವನ್ನು ಸೂಚನೆ ಮಾಡ್ತಾನೆ ಆಗ ನಮ್ಮ ಯೋಗ್ಯತೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ದಾಸರಂದರು, ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಹೆಬ್ಬುಲಿಯಂತೆ ಯಮನು ಬೊಬ್ಬಿಡುತ್ತ ಕಾದಿರುವ, ಉಬ್ಬದಿರು ಉಬ್ಬದಿರು ಎಲೆ ಮಾನವ. ಆ ಮೃತ್ಯುದೇವತೆ ಹೆಗಲೇರಿ ಕೂತಿದೆ ನಮಗೆ, ಅದರ ಪರಿವೇ ಇಲ್ಲದೇ ಇರೋ ರೀತಿಯಲ್ಲಿ ನನ್ನ ಬಿಟ್ಟರಿಲ್ಲ ಅಂತ ಮೆರಿತೀವಲ್ಲ ಜಗತ್ತಲ್ಲಿ, ಎಷ್ಟು ಸಾರ್ಥಕ ಇದು ಜೀವನ ಅಂತ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ದಾಸರಾಯರು. ಅದರಂತೆ ಇವನು ಕೂಡ ಹಿಂದಿನ ದಿವಸ ಅಪಮಾನಿತನಾಗಿದ್ದಾನೆ, ಸ್ವಲ್ಪ ಟಿ ವಿ ಕಮ್ಮಿ ಆಯಿತು, ಬಂದ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದೇ ದ್ವಾರಪಾಲಕರಿದ್ದಾರೆ, ನಿನ್ನೆ ಹೇಳಿ ಕಳಿಸಿದ್ದೇವೆ ಪ್ರವೇಶ ಮಾಡೋ ಹಾಗಿಲ್ಲ, ಅನುಮತಿ ಕೊಡೋದಿಲ್ಲ, ಮಂತ್ರಿಗಳು ಹೇಳಿದ್ರೆ ಮಾತ್ರ ಬಿಡ್ತೇವೆ ಅಂಥೇಳಿ ಪುನಃ ಸೂಚನೆ ಮಾಡ್ತಾ ಇದ್ದಾರೆ. ಇವನು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. ಮೊದಲು ಆಜ್ಞೆ ಮಾಡ್ದ ಹಿಂದಿನ ದಿವಸ, ಯಾಕೆ? ನಾನು ಪರಮ ಆಪ್ತ ರಾಜನಿಗೆ ಅನ್ನುವಂತಹ ಆ ಅಹಂ ಇತ್ತು ಅವನಿಗೆ. ಆದರೆ ಮಾರನೇ ದಿವಸ ಬಂದಾಗ ಅದು ಸ್ವಲ್ಪ ಕುಂಠಿತವಾಗಿತ್ತು. ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇಗಾದರೂ ಒಳಗಡೆ ಹೋಗೋಕೆ ಬಿಡ್ರಪ್ಪ ಅಂಥೇಳಿ, ಹೀಗಾಗತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ. ಹಾಗೆ ಎಷ್ಟು ಬೇಡಿದರೂ ಕೂಡ ಆ ವ್ಯಕ್ತಿಗೆ ಒಳಗಡೆ ಹೋಗ್ಲಿಕ್ಕೆ ಅನುಮತಿಯೇ ಸಿಗಲಿಲ್ಲ. ಈ ರೀತಿ ಆದರೆ ಪ್ರಯೋಜನ ಇಲ್ಲ, ಬೇರೆ ಏನಾದರೂ ಉಪಾಯವನ್ನು ಮಾಡಬೇಕು ಅಂಥೇಳಿ ಮನೆಗೆ ವಾಪಸ್ಸಾಗಿದ್ದಾನೆ. ಒಂದು ರಾಜನಿಗೆ ಸುದೀರ್ಘವಾದಂತಹ ಪತ್ರವನ್ನು ಬರೀಬೇಕು ಅಂತ ಆಲೋಚನೆ ಮಾಡಿದೆ. ಯಾಕೆಂದರೆ ನೇರವಾಗಿ ರಾಜನನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸುದೀರ್ಘವಾದಂತಹ ಪತ್ರವನ್ನು ರಾಜನಿಗೆ ಬರೀಬೇಕು ಅಂತ ತಾನು ಅಂದುಕೊಂಡು ಪತ್ರ ಬರೆದಿದ್ದಾನೆ. ಎಲ್ಲ ವೃತ್ತಾಂತವನ್ನು ಅದರಲ್ಲಿ ಬರಿತಾ ಇದ್ದಾನೆ. ಈ ರೀತಿಯಾಗಿ ಬಹಳ ದಿವಸಗಳಿಂದ ನಾನು ನಿಮ್ಮನ್ನು ಕಾಣಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ, ಹೀಗೆಲ್ಲ ಮಂತ್ರಿಮಂಡಲದವರು ಅನುಮತಿಯನ್ನೇ ಕೊಡ್ತಾ ಇಲ್ಲ, ನನ್ನ ತಡೆ ಹಿಡಿದಿಟ್ಟಿದ್ದಾರೆ ಅಂಥೇಳಿ ಆ ಪತ್ರದಲ್ಲಿ ಬರೆದಿದ್ದಾನೆ. ದುರಾದೃಷ್ಟ ಅಂತಂದರೆ ಇವನು ನೇರವಾಗಿ ತಗೊಂಡು ಅದನ್ನು ರಾಜನಿಗೆ ತಲುಪಿಸೋ ಹಾಗಿಲ್ಲ. ಆ ಪತ್ರವನ್ನು ಆ ಪತ್ರವಾಹಕ ಇರ್ತಾನೆ, ಪೋಸ್ಟ್ಮ್ಯಾನ್, ಅವನ ಕೈಲಿ ಕೊಡಬೇಕು, ಅದನ್ನು ಅವನು ತೊಗೊಂಡು ಹೋಗಿ ರಾಜನಿಗೆ ಕೊಡಬೇಕು, ಹೀಗೆ ವ್ಯವಸ್ಥೆ ಇರುತ್ತೆ. ಆದ್ದರಿಂದ ಆ ಪತ್ರವನ್ನು ಪತ್ರವಾಹಕನಿಗೆ ಪೋಸ್ಟ್ಮ್ಯಾನ್ ಕೈಲಿ ಕೊಡ್ತಾನೆ. ಆ ಪೋಸ್ಟ್ಮ್ಯಾನ್ ಪುನಃ ತೊಗೊಂಡು ಬಂದು ಈ ದ್ವಾರಪಾಲಕರಿಗೆ ಕೊಡ್ತಾನೆ. ಆ ದ್ವಾರಪಾಲಕರು ನೋಡ್ತಾರೆ, ಅದನ್ನು ತೊಗೊಂಡು ಹೋಗಿ ಮಂತ್ರಿಗೆ ಕೊಡ್ತಾರೆ. ಪುನಃ ಆ ಮಂತ್ರಿ ಓದ್ತಾನೆ, ಇದು ನಮ್ಮ ಮೇಲೆ ಕಂಪ್ಲೇಂಟು ಅಂತ ಅಂದುಕೊಳ್ತಾನೆ. ಓ, ಹೀಗಾದರೆ ಸರಿಗಿಲ್ಲ, ಇದು ರಾಜಿಗೆ ಹೋದರೆ ಅನರ್ಥ ಆದೀತು ಅಂಥೇಳಿ ಅಲ್ಲೇ ಹರಿದು ಹಾಕಿಬಿಡ್ತಾರೆ. ಇವನು 1 ವಾರ ನೋಡ್ತಾನೆ, 2 ವಾರ ನೋಡ್ತಾನೆ, ಬಹಳ ದಿವಸ ನೋಡ್ತಾನೆ. ರಾಜನಿಂದ ಯಾವುದೇ ವರ್ತಮಾನ ಬರೋದೇ ಇಲ್ಲ. ಬಹಳ ಇವನಿಗೆ ಚಿಂತೆ ಆಗತ್ತೆ, ನನ್ನ ಆ ಪತ್ರ ರಾಜನಿಗೆ ತಲುಪಿತೋ ಇಲ್ವೋ ಅಂಥೇಳಿ ಸಂದೇಹ ಶುರುವಾಗತ್ತೆ. ಎಷ್ಟೋ ದಿವಸಗಳಾಗತ್ತೆ, ರಾಜನಿಂದ ಯಾವ ವರ್ತಮಾನವೂ ಬರೋದಿಲ್ಲ. ಬಹಳ ಚಿಂತೆ ಆಗುತ್ತೆ ಇವನಿಗೆ. ಒಂದು ಸರ್ಕ್ಯುಲರ್ ಬರುತ್ತೆ ಆ ಕಾಲಕ್ಕೆ. ಏನದರಲ್ಲಿ ಇರುತ್ತೆ ಅಂತಂದರೆ, ರಾಜ ತಾನು ಶೋಭಾಯಾತ್ರೆಗೋಸ್ಕರವಾಗಿ ಮೆರವಣಿಗೆಯನ್ನು ಮಾಡೋದಕ್ಕೋಸ್ಕರವಾಗಿ ಆ ಗ್ರಾಮದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂಥೇಳಿ ಸುದ್ದಿ ಬರುತ್ತೆ. ಓ, ನಾನು ರಾಜನ್ನ ನೇರವಾಗಿ ಅರಮನೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅವನೇ ಗ್ರಾಮದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಈ ಸಂದರ್ಭದಲ್ಲಿ ರಾಜನ್ನ ಭೇಟಿ ಮಾಡಿ ನನ್ನ ಎಲ್ಲ ಅನುಭವಗಳನ್ನು ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದಾನೆ. ಮಾರನೇ ದಿವಸ ಆ ಮೆರವಣಿಗೆ ಹೊರಗಡೆ ಬಂದಿದೆ. ಹಿಂದಿನ ದಿವಸನೇ ಮಂತ್ರಿ ಎಲ್ಲ ಪೂರ್ವ ವ್ಯವಸ್ಥೆಯನ್ನು ಮಾಡಿದ್ದ, ಈ ವ್ಯಕ್ತಿ ಬರ್ತಾನೆ ಅಂತ ಗೊತ್ತವನಿಗೆ. ಬಂದು ರಾಜನ್ನ ಭೇಟಿ ಮಾಡ್ತಾನೆ, ಎಲ್ಲ ವರ್ತಮಾನವನ್ನು ವಿವರಣೆ ಮಾಡ್ತಾನೆ ಅಂತ ಮನಗಂಡು ಅವನು ಪ್ರವೇಶ ಮಾಡಿದ್ರೂ ಕೂಡ ರಾಜನನ್ನು ಭೇಟಿನೇ ಮಾಡಲಿಕ್ಕೆ ಆಗಬಾರ್ದು, ಹಾಗೆ ಆ ಎಲ್ಲ ಕಾವಲುಗಾರನ್ನು ಸುತ್ತುವರಿಸುವಂತೆ ಮಾಡಿದ್ದಾನೆ. ಇವನು ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ, ಸುತ್ತುವರೆದಿದ್ದಾರೆ ಎಲ್ಲರೂ ಕಾವಲುಗಾರರು. ರಾಜನ ಹತ್ರ ಹೋಗಲಿಕ್ಕೆ ಆಗ್ತಾ ಇಲ್ಲ, ರಾಜ ರಾಜ ಅಂತ ಕೂಗ್ತಾ ಇದ್ದಾನೆ, ಆದರೂ ಕೂಡ ರಾಜನ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಬಹಳ ದೂರ ಹೋಗ್ತಾ ಇದೆ ಆ ಮೆರವಣಿಗೆ. ಇವನು ಕೂಡ ಆ ಮೆರವಣಿಗೆ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ, ಬಹಳಷ್ಟು ಆರ್ತನಾದವನ್ನು ಮಾಡ್ತಾ ಇದ್ದಾನೆ, ರಾಜ ಅಂತ ಕೂಗ್ಕೊಳ್ತಾ ಇದ್ದಾನೆ. ರಾಜನಿಗೆ ಕೇಳಿಸ್ತಾನೇ ಇಲ್ಲ ಇವನ ಧ್ವನಿ. ಹಾಗೆ ದೂರದಲ್ಲಿ ಒಂದು ದೊಡ್ಡ ಮರವನ್ನು ಕಾಂಡ. ಆಗ ಆಲೋಚನೆ ಮಾಡಿದ, ನಾನು ಆ ಮರವನ್ನು ಏರಿ ಕುಳಿತುಕೊಳ್ಳೋದು, ಮೆರವಣಿಗೆ ಆ ಹಾದಿಯಲ್ಲೇ ಬರುತ್ತೆ, ನಾನು ಮೇಲಿನಿಂದ ರಾಜ ಅಂತ ಕೂಗಿದಾಗ ರಾಜನಿಗೆ ನನ್ನ ಮಾತು ಆಗಾದರೂ ಕೇಳಿಸಿಯಾತು ಅಂಥೇಳಿ ಆಲೋಚನೆ ಮಾಡಿ ತಕ್ಷಣಕ್ಕೆ ಮರವನ್ನು ಏರಿ ಕುಳಿತಿದ್ದಾನೆ. ಆ ಮೆರವಣಿಗೆಯು ಕೂಡ ಅದೇ ಮಾರ್ಗವಾಗಿ ಬಂದಿದೆ. ಬಂದಾಗ ಇವನು ಜೋರಾಗಿ ರಾಜ ರಾಜ ಅಂತ ಕೂಗಿದ್ದಾನೆ 3-4 ಬಾರಿ. ಈ ಬಾರಿ ರಾಜನಿಗೆ ಇವನ ಮಾತು ಕಿವಿಗೆ ಬಿದ್ದಿದೆ. ಆದರೆ ನೇರವಾಗಿ ರಾಜ ಯಾರದು ಅಂತ ಕೇಳಲಿಲ್ಲ. ಪುನಃ ಪಕ್ಕದಲ್ಲಿ ಮಂತ್ರಿ ಇದ್ದ, ಮಂತ್ರಿಗೆ ಕೇಳ್ದ,
ಯಾರೋ ರಾಜ ರಾಜ ಅಂತ ಹೇಳ್ತಿದ್ದಾರಲ್ಲ, ಯಾರು ನೋಡಪ್ಪ ಅಂತ ಹೇಳಿ. ಹಾಗೆ ಯಾವಾಗಲೂ ರಾಜರು ತಾವೇ ಡಿಸಿಷನ್ ತೊಗೊಳೋದಿಲ್ಲವಂತೆ ನೇರವಾಗಿ, ಮತ್ತೊಬ್ಬರನ್ನ ಯಾರನ್ನಾರು ಕೇಳ್ತಾರಂತೆ, ಆಪ್ತರು ಅಂತ ಇರ್ತಾರೆ ಪಕ್ಕದಲ್ಲಿ. ಹಾಗೆ ಈ ಮಂತ್ರಿ ಇದ್ದ, ಆ ಮಂತ್ರಿನ ಕೇಳ್ತಾ ಇದ್ದಾರೆ, ಯಾರೋ ರಾಜ ಅಂತಿದ್ದಾರೆ, ಯಾರು ನೋಡಪ್ಪ ಅಂತ ಹೇಳಿ. ಆ ಮಂತ್ರಿ ಹೇಳ್ದ, ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅಂತ ಪ್ರತಿನಿತ್ಯ ಬರ್ತಿದ್ನಲ್ಲ ಒಬ್ಬ ವ್ಯಕ್ತಿ, ಅವನು ಸತ್ತು 3 ದಿವಸ ಆಯಿತು, ಪ್ರೇತವಾಗಿ ಮರದ ಮೇಲೆ ಕೂತಿದ್ದಾನೆ, ಅವನು ಕರಿತಾ ಇದ್ದಾನೆ ಅಂತಂದ ಮಂತ್ರಿ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಹೀಗಾಗತ್ತೆ ನಮ್ಮ ಪರಿಸ್ಥಿತಿ. ಯಾವಾಗ ಗುರುಗಳನ್ನು, ಎಲ್ಲ ಪರಿವಾರ ದೇವತೆಗಳನ್ನು ನಾವು ಜೀವನದಲ್ಲಿ ನಿರ್ಲಕ್ಷ್ಯ ಮಾಡುತ್ತೇವೆ, ಭಗವಂತನ ಅನುಗ್ರಹ ಅನ್ನೋದು ಎಂದಿಗೂ ಕೂಡ ಸಾಧ್ಯವಾಗುವುದಿಲ್ಲ ನಮಗೆ ಅಂತ ಹೇಳ್ತಾರೆ. ಅದರಂತೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದರೆ ಮಾತ್ರ ನಾವು ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ. ಯಾಕೆ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಶ್ರೀ ವೇದವ್ಯಾಸದೇವರ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ ಎಲ್ಲ ಜ್ಞಾನಿಗಳ ಅನುಗ್ರಹವನ್ನು ಪಡೆದುಕೊಂಡಿರೋದ್ರಿಂದಲೇ ರಾಯರು ಇಷ್ಟು ಉತ್ತುಂಗವನ್ನು ತಾವು ಏರಿದ್ದಾರೆ ಅಂಥೇಳಿ ನಾವೆಲ್ಲ ಪರಿಭಾವಿಸಬೇಕು. ಅನೇಕ ಸಂದರ್ಭಗಳಲ್ಲಿ ರಾಯರು ತಮ್ಮ ಗ್ರಂಥಗಳಲ್ಲಿ 2 ತತ್ವವಿಚಾರವನ್ನು ಪ್ರಧಾನವಾಗಿ ಉಲ್ಲೇಖ ಮಾಡ್ತಾರೆ. ಒಂದು ಹರಿಸರ್ವೋತ್ತಮತ್ವ, ಇನ್ನೊಂದು ವಾಯುಜೀವೋತ್ತಮತ್ವ. ಇದೇ ಪ್ರಧಾನವಾದದ್ದು ಮತ್ತು ತಾರತಮ್ಯವನ್ನು ಅನೇಕ ಗ್ರಂಥಗಳಲ್ಲಿ ಏನು ಶ್ರೀಮದಾಚಾರ್ಯರು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅದನ್ನು ಸಮರ್ಥವಾಗಿ ಎಲ್ಲ ಸಜ್ಜನರಿಗೆ ತಿಳಿಸುವಂತಹ ಕಾರ್ಯವನ್ನು ಮಾಡಿರುವಂಥವರು ರಾಘವೇಂದ್ರ ಸ್ವಾಮಿಗಳು. ಅದರಂತೆ ನಾವು ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ನಾವು ಹೇಳ್ತಾ ಇರ್ತೇವೆ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೇವೆ, ಆದರೂ ಕೂಡ ಭಗವಂತನ ಅನುಗ್ರಹನೇ ನಮಗಾಗಲಿಲ್ವಲ್ಲ ಅಂಥೇಳಿ ಹೇಳುವರಿದ್ದಾರೆ. ಯಾಕೆ ಅಂದರೆ, ನಾವು ಮಾಡುವಂತಹ ಕಾರ್ಯಗಳೇನಿದೆ ಆ ಕಾರ್ಯವು ಪರಿಪೂರ್ಣ ಆಗಬೇಕು ಅಂತಂದರೆ ನಾವು ಜೀವನದಲ್ಲಿ 3 ಸಕಾರಗಳನ್ನು ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ರಾಯರು ಮಾಡಿಸಿ ತೋರಿಸಿದ್ದಾರೆ. ರಾಯರ ಈ ಮಹಿಮೆ, ವೈಶಿಷ್ಟ್ಯ ಇದರಿಂದ ನಮಗೆ ಅರ್ಥವಾಗುತ್ತೆ. 3 ಸಕಾರಗಳು ನಮ್ಮ ಜೀವನದಲ್ಲಿ ಅತ್ಯವಶ್ಯಕ ಅಂತ ಹೇಳ್ತಾರೆ ರಾಯರು. ಆ ಮೊದಲನೇ ಸಕಾರ ಯಾವುದು ಅಂತಂದರೆ, ನಾವು ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಭಗವಂತ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಇದು ಮೊದಲನೇ ಸಕಾರ. ಆಚಾರ್ಯ ಮುಖೇನ ಕಾರಯಿಷ್ಯೇ, ದೊಡ್ಡವರನ್ನು ಕರೆಸಿ ಅವರ ಮುಖೇನ ಭಗವಂತ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಅದು ಮೊದಲನೆಯ ಸಕಾರ, ಸಂಕಲ್ಪ ಅಂತ ಕರೆಸ್ಕೊಳ್ತಾರೆ. ಈಗ ಅನೇಕ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಹೋಮಾನು ಅಥವಾ ಇನ್ನೇನೋ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಂಕಲ್ಪ ಮಾಡಿಸ್ತಾರೆ ಆಚಾರ್ಯ ಮುಖೇನ. ಸಂಕಲ್ಪ ಮಾಡೋವರೆಗೂ ಕೂತಿರ್ತಾರೆ, ಆಮೇಲೆ ಆಚಾರ ಮಾಡಿಕೊಳ್ಳಿ ಅಂತ ಎದ್ದು ಹೊಟ್ಟೋಗ್ತಾರೆ. ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಕಾರ್ಯ ಅದು ಯಜ್ಞ ಅಂಥೇಳಿ. ನಾವು ಪ್ರತಿನಿತ್ಯ ಜೀವನದಲ್ಲಿ 8 ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸ್ಮೃತ್ಯರ್ಥ ಸಾಗರದಲ್ಲಿ ಛಲಾರಿ ಆಚಾರ್ಯರು ಹೇಳ್ತಾರೆ, ನಾವು ಪ್ರತಿನಿತ್ಯ 8 ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತೇವೆ ಅಂತ ಹೇಳಿ. ಹಾಗೆ ಒಂದು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಆಗಬೇಕು. ದಾಸರಂದರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡುಣಿ ಎಂದದಿ ನಿನ್ನ ನಾಮ ಅಮೃತವ ಸವಿವರೋ, ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬರು. ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಮೊದಲನೆಯದು ಸಂಕಲ್ಪ. ಸಂಕಲ್ಪ ಮಾಡಿ ಎದ್ದೋಗೋದಲ್ಲ, ಮಧ್ಯದಲ್ಲಿ ಆ ಕಾರ್ಯ ಆಗುವಾಗ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇದು 2ನೆಯ ಸಕಾರ. ಆ ಸ್ಮರಣೆ ಮಾಡುವ ಜೊತೆಗೆ ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ, ಆ ಕಾರ್ಯ ಮುಗಿಯುವವರೆಗೂ ಕೂಡ ಇದ್ದು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಪ್ರಧಾನವಾದದ್ದು. 2 ಮಾಡ್ತೇವೆ. ಬಹಳಷ್ಟು ರೀತಿ ಸ್ವಲ್ಪ ಕಷ್ಟಪಟ್ಟರೂ ಕೂಡ ಸಂಕಲ್ಪವನ್ನೇ ಮಾಡ್ತೇವೆ. ಸ್ಮರಣೆಯನ್ನು ಭಗವಂತನ ಅನುಗ್ರಹ ಇದ್ದರೆ ಆಗತ್ತೆ. ಪ್ರಧಾನವಾಗಿ ಒಂದು ಕಾರ್ಯವನ್ನು ಬಿಟ್ಟು ಬಿಡುತ್ತೇವೆ, ಸಮರ್ಪಣೆಯನ್ನೇ ಮಾಡೋದಿಲ್ಲ. ಇದು ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಜೀವನ ಸಾಕಾರವಾಗಬೇಕು ಅಂದರೆ ನಾವು 3 ಸಕಾರಗಳನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಪ್ರಾರಂಭದಲ್ಲಿ ಸಂಕಲ್ಪ, ಹಾಗೆ ಸ್ಮರಣೆ, ಕೊನೆಗೆ ಇದು ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ ಪ್ರಸಾದೇನ ನಾನ್ಯಥಾ ಅಂಥೇಳಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ,
ಮಹಾರಾಯ. ಎಂದ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವಾ, ನಿನ್ನದೇ ಸಕಲ ಸಂಪತ್ತು. ಭಗವಂತನಿಗೆ ಹೀಗೆ ಸಮರ್ಪಣೆ ಮಾಡಿದಾಗ ಅಕ್ಷಯ ಮಾಡಿ ಕೊಡ್ತಾನೆ ಭಗವಂತ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಭಗವಂತನಿಗೆ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ರಾಯರು ಇದನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಪ್ರಾತಃ ಸಂಕಲ್ಪ ಗದ್ಯ ಅಂತ ಮಾಡಿದ್ದಾರೆ, ಅವರು ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗೆ ಸರ್ವಸಮರ್ಪಣ ಗದ್ಯ ಅಂತ ಮಾಡಿದ್ದಾರೆ. ತಾವು ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಗೆ ನಿವೇದಿತ ಅಂಥೇಳಿ ಎರಡನ್ನು ಮಾಡಿದ್ದಾರೆ. ಗುರುಗಳು ಸ್ಮರಣೆಯನ್ನು ಮಾಡೇ ಇಲ್ವ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ, ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾನೇ ಇದ್ದಾರೆ. ಯಥಾಭಾವಂ ತಥೈವ ಭವತಿ ಅಂತ ಅನುಸಂಧಾನ ಮಾಡಿಕೊಳ್ಳೋದೇ ದೊಡ್ಡ ಸ್ಮರಣೆ. ಆದ್ದರಿಂದಾಗಿ ಸ್ಮರಣೆಯನ್ನು ಮಾಡಿಲ್ಲ, ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಗುರುಗಳ ಅನುಸಂಧಾನ ಮಾಡಿಕೊಂಡಿಲ್ಲ ಅಂಥೇಳಿ ಸಂಶಯಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಂಡಿದ್ದಕ್ಕೆ ಭಗವಂತ ಪೂರ್ಣ ಅನುಗ್ರಹವನ್ನು ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಪ್ರಾತಃ ಸಂಕಲ್ಪ ಗದ್ಯ ನಮಗೆ ಜೀವನದಲ್ಲಿ ಮೊದಲು ಎಚ್ಚರಿಕೆ ಇರಬೇಕು. ಯಾಕೆ ಅಂತಂದರೆ ನಾವೆಲ್ಲಿವರೆಗೂ ಕೂಡ ಜ್ಞಾನಯುತವಾಗಿ ಎಚ್ಚೆತ್ತುಕೊಳ್ತೇವೆ ಅಲ್ಲಿವರೆಗೂ ಜೀವನದಲ್ಲಿ ಸಾಧನೆ ಆಗಲ್ಲ ಅಂತಾರೆ ರಾಯರು. ಪ್ರಾತಃ ಅಂತಂದರೆ ಜಾಗರವಸ್ಥೆ ಅಂತ ಅರ್ಥ. ನಾವು ಅನೇಕ ಬಾರಿ ಜೀವನದಲ್ಲಿ ಎಚ್ಚೆತ್ತುಕೊಂಡಿದ್ದೇವೆ ಅಂತ ಹೇಳ್ತೇವೆ, ಆದರೆ ನಿಜವಾಗಲೂ ಮಲಗಿರುತ್ತೇವೆ. ಯಾಕೆ ಅಂದರೆ ಜಾಗರ ಅಂತಂದರೆ ಜ್ಞಾನದ ಪರಾಕಾಷ್ಠೆ, ಅಜ್ಞಾನ ಅಂದರೆ ನಿದ್ರಾ ಅಂತ ಅರ್ಥ. ಅನೇಕ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡಿರ್ತೇವೆ, ಆದರೂ ಕೂಡ ಅಜ್ಞಾನಿಗಳಾಗಿದ್ದರೆ ಎಚ್ಚೆತ್ತರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಶ್ರೀಮದಾಚಾರ್ಯರ ಮಾತು. ಆದ್ದರಿಂದ ನಮ್ಮ ಕಾರ್ಯ ಸುಕರ್ಮ ಆಗಬೇಕು. ಸುಕರ್ಮ ಆಗಬೇಕು ಅಂದರೆ ಜ್ಞಾನಯುತವಾಗಬೇಕು. ಅದಕ್ಕೆ ಕರ್ಮಣ ಜ್ಞಾನ ಮಾತುನೋತಿ, ಒಳ್ಳೆಯ ಸತ್ಕರ್ಮವನ್ನು ಮಾಡೋದರಿಂದಾಗಿ ಒಳ್ಳೆಯ ಸಜ್ಞಾನವನ್ನು ಭಗವಂತ ಕೊಡ್ತಾನೆ. ಅದರಿಂದ ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ. ತತ್ವಜ್ಞಾನ್ ಮುಕ್ತಿಭಾಜ, ಯಾರು ತತ್ವಜ್ಞಾನಿಗಳಾಗಿದ್ದಾರಲ್ಲ ಅವರು ಮಾತ್ರ ಮೋಕ್ಷಕ್ಕೆ ಭಾಜನರಾಗ್ತಾರೆ. ಆದ್ದರಿಂದ ನಾವು ಜೀವನದಲ್ಲಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂದರೆ ಪ್ರಧಾನವಾದದ್ದು ಬೇಕಾಗಿರೋದು ನಹಿ ಜ್ಞಾನೇನ ಸದೃಶಂ, ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದ ಜ್ಞಾನಿಗಳಾಗಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳಾಗಬೇಕು ಅಂದರೆ ಏನು ಮಾಡಬೇಕು? ಜ್ಞಾನಿಗಳಾಗಬೇಕು ಅಂದರೆ ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತ. ಎದ್ದೇ ಇದ್ದೀವಲ್ಲ ಆಚಾರ್ಯ ಅಂತಂದರೆ ಆ ರೀತಿಯಾಗಿ ಎಚ್ಚೆತ್ತುಕೊಳ್ಳೋದಲ್ಲ, ಜ್ಞಾನಯುತವಾಗಿ ಎಚ್ಚೆತ್ತುಕೊಳ್ಬೇಕು ಅಂತ. ಅದಕ್ಕೋಸ್ಕರ ಅಂದರು ವಿಜಯದಾಸರನ್ನ ಸ್ತೋತ್ರ ಮಾಡುವಾಗ, ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು. ಅದೇನು ಉದಯ ಕಾಲದಿ ಈ ಪದವ ಪಠಿಸಲು ಅಂತಿದ್ದಾರಲ್ಲ, ಹಾಗಾದರೆ ಬೆಳಗ್ಗೆ ಮಾತ್ರ ಹೇಳಬೇಕಾ ಅಂತ ಸಂದೇಹ ಬರುತ್ತೆ. ಉದಯ ಕಾಲ ಅಂದರೆ ಯಾವಾಗ ನಾವು ಎಚ್ಚೆತ್ತುಕೊಳ್ತೇವಲ್ಲ ಅದೇ ಉದಯ ಕಾಲ ಅಂಥೇಳಿ. ಆದ್ದರಿಂದ ಇಲ್ಲಿ ಪ್ರಾತಃ ಸಂಕಲ್ಪ ಅಂತಂದರೆ ಪ್ರಾತಃ ಅಂದರೆ ಜಾಗರವಸ್ಥೆ, ಯಾವಾಗ ನಾವು ಎಚ್ಚೆತ್ತುಕೊಳ್ತಲ್ಲ ಅದು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ವಿಜಯದಾಸರ ಮಾತಲ್ಲಿ ಕೇಳಬೇಕು. ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಚುತಾನಂಘ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚೆತ್ತು ಇರು ಕಂಡ್ಯ ಮನವೇ.